ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ಗದಗ ವತಿಯಿಂದ 2025 ಮತ್ತು 26ನೇ ಸಾಲಿನ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಹಬ್ಬವನ್ನು ಮಾಡ್ತಾ ಬಂದು ಇವತ್ತು ಅದರ ಪ್ರಯುಕ್ತವಾಗಿ ಕ್ರಿಕೆಟನ್ನು ಬೆಳಗ್ಗೆಯಿಂದಲೂ ಕೂಡ ಈ ASS ಕಾಲೇಜಿನ ಮೈದಾನದಲ್ಲಿ ಮಾಡಲಾಯಿತು. ನೀವು ಗಮನಿಸ್ತಾ ಇದ್ದೀರಿ ಇದೀಗ ದೃಶ್ಯಾವಳಿಗಳಲ್ಲಿ. ಇವರು ಲಕ್ಷ್ಮೇಶ್ವರದ ತಾಲೂಕಿನ ಅಲ್ಲಿನ ಘಟಕ ಏನಿದೆ ಈ ನೌಕರ ಸಂಘ ಆ ಒಂದು ತಾಲೂಕಿನವರು ಅವರು ಇವತ್ತು ಈ ಫೈನಲ್ಗೆ ಬಂದಿದ್ದಾರೆ. ಅವ್ರ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಹಾಗಿದ್ರೆ ಬೆಳಗ್ಗೆಯಿಂದ ಯಾವ ರೀತಿಯಾಗಿ ಪಂದ್ಯಾವಳಿಗಳು ನಡೆದವು, ಈ ಮತ್ತು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಲಿಕ್ಕೆ ಇದರ ಯೋಚನೆ ಹೇಗಿತ್ತು, ಇದು ಯೋಜನೆಯಾಗಿ ಹೇಗೆ ಮಾರ್ಪಡ್ತು, ಇದೆಲ್ಲದರ ಬಗ್ಗೆ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ಗದಗ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಬಸವರಾಜ್ ಬಳ್ಳಾರಿ ಅವರ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂಥ ಅನಂತ್ ಕರ್ಕಾಡ್ ಅವರು ಮಾಡ್ತಾರೆ. ಬನ್ನಿ ನೋಡ್ಕೊಂಡು ಬರೋಣ. ಆತ್ಮೀಯ ವೀಕ್ಷಕರೇ, ಬೆಳಗಿನಿಂದ ಇದುವರೆಗೆ ನಮ್ಮ ನೌಕರ ಸಂಘದ ಕ್ರೀಡಾಕೂಟ ಕ್ರಿಕೆಟ್ ಪಂದ್ಯಾವಳಿಯನ್ನು ನೋಡಿದಿರಿ. ಭಾಳ ಅದ್ಭುತವಾದಂಥ ಆಯೋಜನೆ ನಡೆದಿತ್ತು. ತುರುಸಿನ ಆಟ ನಡೀತು. ಇವರೆಲ್ಲ ನೌಕರದಾರರು. ಇವರಿಗೆ ದೈಹಿಕವಾಗಿ ಮಾನಸಿಕವಾಗಿ ಒಂದು ವ್ಯವಸ್ಥೆ ಬೇಕು, ಅದಕ್ಕೆ ಕ್ರೀಡೆ ಬೇಕು. ಆ ಕ್ರೀಡೆ ವ್ಯವಸ್ಥೆಯನ್ನು ಇಲ್ಲಿಯ ಗದಗ ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರು ಡಾಕ್ಟರ್ ಬಸವರಾಜ್ ಬಳ್ಳಾರಿ ಅವರು ಮೊನ್ನೆ 2 ದಿವಸ ಭಾಳ ಅದ್ಧೂರಿಯಾದಂಥ ಒಂದು ಸಾಂಸ್ಕೃತಿಕ ಕ್ರೀಡಾಕೂಟವನ್ನು ಮಾಡಿದರು. ಎಲ್ಲರೂ ಮೆಚ್ಚಿದರು. ಅದಕ್ಕೆ ಕೆಲವರು ಹೇಳಿದರು ಪದಾಧಿಕಾರಿಗಳು, ಇಲ್ಲಿ ನಮಗೆ ಬೇಕಾಗಿದ್ದು ಬಳ್ಳಾರಿಯವರು, ರಾಜ್ಯಕ್ಕೆ ಬೇಕಾಗಿದ್ದು ಷಡಕ್ಷರಿ ಅವರು ಅಂತ. ಯಾಕಂದರೆ ಒಬ್ಬ ಅಧ್ಯಕ್ಷ ಎಷ್ಟು ದಕ್ಷತೆಯಿಂದ ಕೆಲಸ ಮಾಡಬಹುದು, ನೌಕರರ ಹಿತವನ್ನು ಎಷ್ಟು ಮಟ್ಟಿಗೆ ಕಾಯ್ಕೊಳ್ಬೋದು, ಅವರ ಆರೋಗ್ಯ, ಮಾನಸಿಕ, ಆರ್ಥಿಕ, ಸಾಮಾಜಿಕ, ಸಂಸಾರಿಕ, ಸಾರ್ವತ್ರಿಕ ಬದುಕಿನಲ್ಲಿ ಅವರನ್ನು ಬದಲಾವಣೆ ಹೇಗೆ ತರಬಹುದು ಅನ್ನೋದಕ್ಕೆ ಬಸವರಾಜ್ ಬಳ್ಳಾರಿ ಅವರ ಕಾರ್ಯ ಭಾಳ ಶ್ಲಾಘನೀಯ. ಸೊ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಪೈಪೋಟಿ ಬೆಳಿಬೇಕು, ಸ್ಪರ್ಧಾ ಪೈಪೋಟಿ ಆಗಬೇಕು, ನಮ್ಮ ನೌಕರರು ಕೂಡ ಎಲ್ಲರಂತೆ ಖುಷಿಯಾಗಿರಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಕ್ರಿಕೆಟನ್ನು ಆಯೋಜನೆ ಮಾಡಿದರು. ಬೆಳಗಿಂದ ಇದುವರೆಗೆ ಫೈನಲ್ಗೆ ಬಂದಿದ್ದಾರೆ ಲಕ್ಷ್ಮೇಶ್ವರ ಆ್ಯಂಡ್ ಗಜೇಂದ್ರಗಡ, ಎರಡೂ ಹೊಸ ತಾಲೂಕುಗಳು. ಜಗದೀಶ್ ಶೆಟ್ಟರ್ ಇದ್ದಾಗ ಮಾಡಿದ್ದು ಘೋಷಣೆ ಮಾಡಿದ್ರು, ಅವು ಎರಡೂ ಕೂಡ ಹೊಸ ತಾಲೂಕುಗಳೇ. ಇಬ್ಬರೂ ಕೂಡ ಫೈನಲಿಗೆ ಬಂದಿದ್ದಾರೆ. ಇವತ್ತು ಸಂಜೆ ಆಗಿದ್ದರಿಂದ ಇನ್ನೊಂದು ದಿವಸ ಫೈನಲ್ ನಡೀತಿದೆ. ಸೊ ಇದರ ಆಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಗದಗ ಜಿಲ್ಲಾ ಘಟಕದ ಅಧ್ಯಕ್ಷರು ಮಾನ್ಯ ಶ್ರೀ ಡಾಕ್ಟರ್ ಬಸವರಾಜ್ ಬಳ್ಳಾರಿ ಅವರು. ಭಾಳ ಯಂಗ್ ಆ್ಯಂಡ್ ಎನರ್ಜೆಟಿಕ್, ಬಿಗ್ ಬಾಸ್ ಅಂತಲೇ ಅವರನ್ನು ಕರೀತಾರೆ. ಇಲ್ಲಿ ಆತ್ಮೀಯವಾಗಿ ನಡೆ ನುಡಿ ಮತ್ತು ಸಣ್ಣವ್ರ ಜೊತೆಗೆ ದೊಡ್ಡವ್ರ ಜೊತೆಗೆ ಎಲ್ಲರ ಜೊತೆಗೆ ಒಂದು ಮಾನವೀಯತೆ ದೃಷ್ಟಿಯಿಂದ ಹೃದಯ ಶ್ರೀಮಂತಿಕೆಯಲ್ಲಿ ಅವರ ನಡವಳಿಕೆ ಇದೆ. ಸೊ ಹಾಗಾಗಿ ಅವರನ್ನು ಒಪ್ಕೊಂಡಿದ್ದಾರೆ. ಅವರು ಹೇಳಿದಂತೆ ಅಥವಾ ಅವರ ಎಲ್ಲ ವ್ಯವಸ್ಥೆಯಲ್ಲಿ ಕೂಡ ನಮ್ಮ ಸರ್ಕಾರ ನೌಕರರು ಪ್ರಾಂಜಲ ಮನಸ್ಸಿನಿಂದ ಒಮ್ಮತದಿಂದ ಅವರಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಇನ್ನು ಮುಂದೆ ಕೊಡ್ತಾರೆ. ಸೊ ಇವತ್ತು ಕ್ರಿಕೆಟ್ ಹೇಗೆ ಅದರಲ್ಲಿ ಯಾಕೆ ಇದನ್ನು ಹೇಳೋದಂದರೆ, ಎಲ್ಲ ಟೆನ್ನಿಸ್ ಬಾಲ್ನಲ್ಲಿ ಆಡ್ತಾರೆ ಇದುವರೆಗೆ. ಆದರೆ ಇದು ಹೊಸದಾಗಿ ಈ ಗದಗ ಹಿಸ್ಟ್ರಿಯಲ್ಲಿ ಯಾವ ಬಾಲ್ನಲ್ಲಿ ಆಟ ಆಡಿಸಿದ್ರಿ? ಲೆದರ್ ಬಾಲ್. ನೋಡಿ, ಎಲ್ಲರೂ ಹೆದರ್ತಾರೆ ಲೆದರ್ ಬಾಲ್ ಅಂದರೆ. ಆದರೆ ಆ ಲೆದರ್ ಬಾಲಿಗೆ ಆಟಕ್ಕೆ ಏನು ಬೇಕು ಆ ಎಲ್ಲ ಸಾಮಗ್ರಿಗಳ ಜೊತೆಗೆ ಇವತ್ತು ಸ್ಪರ್ಧಾಗಳ ಏನು ಕ್ರೀಡೆಗಳನ್ನು ಕ್ರಿಕೆಟನ್ನು ನಡೆಸಿದ್ದಾರೆ. ಸೊ ಏನೇನು ರೀತಿ ಯಾವ್ಯಾವ ರೀತಿ ಆಯೋಜನೆ ಮಾಡಿದ್ರು ಅವರನ್ನು ಕೇಳೋಣ. ಸರ್, ಇವತ್ತು ಏನು ಅರ್ಥಪೂರ್ಣವಾಗಿ ನೀವು ಕ್ರಿಕೆಟನ್ನು ಆಯೋಜನೆ ಮಾಡಿದಿರಿ, ಏನು ಇದರ ಉದ್ದೇಶ, ಇದರ ಕಲ್ಪನೆ ಹೇಗೆ, ಕನಸು ಹೇಗೆ, ಯಾಕಿದು? ಸರ್ ನಮಸ್ಕಾರ. ನಿಜವಾಗ್ಲೂ ಕೂಡ ನಾನು ಮೊದಲೇದಾಗಿ ನಮ್ಮ ಇವತ್ತು ಇನ್ನೆಲ್ಲ ನೌಕರರಿಗೆ ಕೂಡಲಿಕ್ಕೆ ಅವಕಾಶ ಪಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ಮೊದಲೇದಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ವಿಶೇಷವಾಗಿ ನಮ್ಮ ಅನಂತ್ ಜಿ ಕರ್ಕಾಳ್ ಸರ್ ಅಣ್ಣನವರು ನಿಜವಾಗ್ಲೂ ಕೂಡ ಅದ್ಭುತವಾದಂಥ ವಿಶಿಷ್ಟ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು. ಅಂಥವ್ರು ಇವತ್ತು ನನ್ನನ್ನು ಸಂದರ್ಶನ ಮಾಡಲಿಕ್ಕೆ ಬಂದಿದ್ದಾರೆ, ನನ್ನ ಸೌಭಾಗ್ಯ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮ ಶರೀಫ್ ಅಣ್ಣನವರು ಇದ್ದಾರೆ, ಜೊತೆಗೆ ನಮ್ಮ ಬಾಡಿಗೆ ಸರ್ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ, ಜೊತೆಗೆ ನಮ್ಮ ಜಿಲ್ಲಾದ ಎಲ್ಲ ಪದಾಧಿಕಾರಿಗಳಿದ್ದಾರೆ. ನಾನು ವಿಶೇಷವಾಗಿ ನಮ್ಮೆಲ್ಲ ನೌಕರರಿಗೆ ಮೊದಲು ಇದೆಲ್ಲದ ಶ್ರೇಯಸ್ಸು ಸಿಗಬೇಕಂತೇಳಿ ನಾನು ಅಪೇಕ್ಷೆ ಪಡ್ತೀನಿ. ಯಾಕೆ ಅಂತಂದರೆ, ನಾವು ನೌಕರರ ಸಂಘ ಅಂದ ತಕ್ಷಣವೇ ನಮ್ಮ ಗುರಿ ಏನಿರಬೇಕಂದ್ರೆ ನೌಕರರನ್ನ ಅಪ್ಪಿಗೆಬೇಕು, ನೌಕರನ್ನ ಮುಟ್ಟಬೇಕು, ಪ್ರತಿಯೊಬ್ಬ ಸರ್ಕಾರಿ ನೌಕರನ್ನ ರೀಚ್ ಮಾಡಬೇಕು, ಮುಟ್ಟಬೇಕು ಅನ್ನೋಂಥದ್ದು ನಮ್ಮ ಕಲ್ಪನೆ ಆಗಿತ್ತು ಸರ್. ಹಾಗಾಗಿ ನಾವು ಇದಕ್ಕೊಂದು ಒಂದು ಉತ್ತಮವಾಗಿರ್ತಕ್ಕಂಥ ನಮ್ಮೆಲ್ಲ ಏನು ತಂಡದ ಜಿಲ್ಲಾ ಸಂಘದ ಪದಾಧಿಕಾರಿಗಳಿರ್ಬೋದು, ತಾಲೂಕು ಸಂಘದ ಅಧ್ಯಕ್ಷಗಳಿರ್ಬೋದು, ಅವರ ಜೊತೆಗೆ ಒಂದು ಸುತ್ತಿನ ಮಾತುಕತೆಯನ್ನು ಮಾಡಿ
ಏನು ಎಲ್ಲರೂ ಹೇಳ್ತಾ ಇದ್ರು ಏನಂತೇಳಿ ನಾವು ರಾಜ್ಯ ಮಟ್ಟದಲ್ಲಿ ಲೆದರ್ ಬಾಲ್ನ ಆಡಬೇಕಾಗ್ತದೆ ಅಂತಕ್ಕಂಥ ಉದ್ದೇಶನ ಹೊಂದಿದ್ರು. ಆದರೆ ಯಾವುದೇ ಕಾರಣಕ್ಕೆ ಯಾವತ್ತೂ ಕೂಡ ಲೆದರ್ ಬಾಲ್ ಅಂತಕ್ಕಂಥದ್ದು ನಮ್ಮ ಎಷ್ಟೋ ನೌಕರರು ಮುಟ್ಟಿರಲಿಲ್ಲ, ನೋಡಿರಲಿಲ್ಲ. ಬಟ್ ಇವತ್ತು ನಿಜವಾಗ್ಲೂ ಇಷ್ಟು ಖುಷಿ ಹೆಮ್ಮೆ ಅನಿಸ್ತದೆ ಅಂತಂದರೆ ನಾವು ಇದಕ್ಕೊಂದು ಪೂರ್ವ ಯೋಜಿತವಾಗಿರ್ತಕ್ಕಂಥ ಮಾಡ್ಕೊಂಡಿದ್ದು ಏನಂತಂದರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಏರ್ಪಡಿಸಿದ್ವಿ. ಆದರೆ ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಅರ್ಥವನ್ನು ಕಲ್ಪಿಸಿದ್ವಿ. ಏನಂತಂದರೆ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಹಬ್ಬ ಅನ್ನುವಂಥ ಒಂದು ಶೀರ್ಷಿಕೆ ಕೊಟ್ವಿ. ಅದ್ರ ಮುಖ್ಯವಾಗಿ ನಮ್ಮ ನೌಕರಲ್ಲಿ ಹೊಸ ಹುಮ್ಮಸ್ಸು ಏನಿದು ಕ್ರೀಡಾಕೂಟ ಎಲ್ಲ ಕೂಡ ಸಾಮಾನ್ಯ ನಡೀತಾ, ಆದರೆ ಹಬ್ಬ ಅಂತ ಟೈಟಲ್ ಕೊಟ್ಟಿರಲ್ಲ. ಯಾವ ಉದ್ದೇಶಕ್ಕಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ನೌಕರಲ್ಲಿ ಕ್ಯೂರಿಯಾಸಿಟಿ ಉದ್ಭವ ಆಯಿತು. ಆ ಉದ್ಭವ ಆಗೋದ್ರಿಂದ ಅವ್ರು ಹೆಚ್ಚು ಎಲ್ಲ ಸ್ಪರ್ಧೆಗಳಲ್ಲಿ ಕೂಡ ಭಾಗವಹಿಸಿದ್ರು. ಜೊತೆಗೆ ಇನ್ನೇ ವಿಶೇಷವಾಗಿ ಮೊನ್ನೆ ನಡೆದಂಥ ಏನು ದಿನಾಂಕ 3 ಮತ್ತು 4ನೇ ತಾರೀಕಿಗೆ ನಡೆದಂಥ ಸಾಂಸ್ಕೃತಿಕ ಮತ್ತು ಕ್ರೀಡಾ ಹಬ್ಬದಲ್ಲಿ ಸಾಕಷ್ಟು ತಾವೆಲ್ಲವನ್ನ ವೀಕ್ಷಕರು ನೋಡಿದ್ದಾರೆ, ನಮ್ಮ ನೌಕರರು ನೋಡಿದ್ದಾರೆ, ಎಲ್ಲ ಜನಪ್ರತಿನಿಧಿಗಳು ನೋಡಿದ್ದಾರೆ, ಜನಸಾಮಾನ್ಯರು ಕೂಡ ನೋಡಿ ನಮ್ಮ ನೌಕರ ಸಂಘಕ್ಕೆ ಒಂದು ಗೌರವಯುತವಾಗಿರ್ತಕ್ಕಂಥ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇದು ಕಾರಣ ಏನಂತಂದರೆ ಒಂದು ವ್ಯವಸ್ಥಿತ ಬದ್ಧ ಪ್ರತಿಯೊಂದರಲ್ಲಿ ಈ ವರ್ಷ ನಾವೆಲ್ಲ ಅವ್ರಿಗೇನು ಬೇಕು, ಒಂದು ಕ್ರೀಡೆ ಅಂದ ತಕ್ಷಣನೇ ಕೇವಲ ಒಂದು ಆಟ ಅದು ನೆಪಕ್ಕೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಸರ್. ಹಾಗಾಗಿ ನಾನೆಲ್ಲರ ನೌಕರರ ಜೊತೆಗೂಡಿ ನಮ್ಮ ತಾಲೂಕು ಅಧ್ಯಕ್ಷರು, ನಮ್ಮ ಜಿಲ್ಲಾ ಪದಾಧಿಕಾರಿಯೊಂದಿಗೆ ಚರ್ಚೆಯನ್ನು ಮಾಡಿ, ಮೊದಲು ತಾಲೂಕು ಅಧ್ಯಕ್ಷರ ಜೊತೆಗೆ ಚರ್ಚೆಯನ್ನು ಮಾಡಿಲ್ಲ ಲೆದರ್ ಬಾಲ್ ಆಡ್ಸೋಣ ಅನ್ನೋಂಥ ಉದ್ದೇಶ ಇಟ್ಕೊಂಡು ನಾವು ಇವತ್ತಿನ ದಿನ ಸಂಪೂರ್ಣ ಇರ್ತಕ್ಕಂಥ ತಯಾರಿಯನ್ನು ನಾವು ಮಾಡ್ಕೊಂಡ್ವಿ. ಜೊತೆಗೆ ಅದಕ್ಕೆ ಏನೆಲ್ಲ ಸೌಲಭ್ಯಗಳು ಬೇಕು, ಉದಾಹರಣೆಗೆ ಅದಕ್ಕೆ ಕ್ರೀಡಾಕೂಟಕ್ಕೆ ಸಂತಾನದಾಗಿರ್ತಕ್ಕಂಥ ಮುಖ್ಯವಾಗಿ ನಿಯಮಗಳು ಏನು ಮಾಡಿದ್ರಿ ಸರ್? ಖಂಡಿತ ನಿಯಮಗಳಂತಂದರೆ ನಾವು ಫಸ್ಟ್ ತಾಲೂಕು ಅಧ್ಯಕ್ಷ ಏನು ಲಿಸ್ಟನ್ನು ಕೊಟ್ಟಿರ್ತಾರೆ ಅವುಗಳಿಗೆ ನಾವು ಮೊದಲನೇ ಆದ್ಯತೆಯನ್ನು ಕೊಟ್ವಿ. ಜೊತೆಗೆ ಏನು ಕ್ರೀಡಾಕೂಟದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರಲಿ, ರಾಜ್ಯ ಮಟ್ಟದಲ್ಲಿರಲಿ, ಜಿಲ್ಲಾ ಮಟ್ಟದಲ್ಲಿರಲಿ ಏನು ನಮ್ಮ ಲೆದರ್ ಬಾಲ್ ಇರ್ತಕ್ಕಂಥ ಬಾಲ್ ಆಡುವ ಸಂದರ್ಭದಲ್ಲಿ ಏನೆಲ್ಲ ನಿಯಮಗಳಿದ್ದಾವೆ ಆ ನಿಯಮಗಳನ್ನು ಚಾಚು ತಪ್ಪದೆ ಎಲ್ಲ ಏನು ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ರೀತಿ ಒಳಗೆ ಪರಿಣಿತರಿದ್ದಾರೋ ಅಂಥವ್ರನ್ನ ನಾವು ಸಂಪರ್ಕ ಮಾಡಿ ಅದರ ನಿಯಮಗಳನ್ನು ಉದ್ದೇಶಗಳನ್ನು ಸಿದ್ಧಪಡಿಸಿ ಆ ನಿಟ್ಟಿನಲ್ಲೇ ಇವತ್ತು ತಾವೆಲ್ಲ ನೋಡಿದಿರಿ. ನಮ್ಮೆಲ್ಲ ತಾಲೂಕಿನ ಅಧ್ಯಕ್ಷರುಗಳು ಕೂಡ ಬಹಳಷ್ಟು ವಿಶೇಷ ಮುತುವರ್ಜಿ ವಹಿಸಿ ಆಟವನ್ನು ಆಡಿದ್ದಾರೆ. ಸೊ ನನ್ನ ಗದಗದಲ್ಲಿ ಕೂಡ 3 ತಂಡಗಳನ್ನು ಮಾಡಿದ್ವಿ ನೋಡಿ. ಇವತ್ತೇನಾಗಿದೆ ಲೆದರ್ ಬಾಲ್ ಅಂದ ತಕ್ಷಣವೇ ಎಲ್ಲರೂ ನಾವಲ್ಲೇ ಅನ್ನುವಂಥ ಮನಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಎಷ್ಟು ತಂಡಗಳು ಭಾಗವಹಿಸಿದ್ವು ಸರ್? ಟೋಟಲಿ 7 ತಂಡಗಳು ಭಾಗವಹಿಸಿದವು ಸರ್. ಅದರಲ್ಲೂ ವಿಶೇಷವಾಗಿ ಒಂದು ತಂಡ ನರಗುಂದ ಭಾಗವಹಿಸಲಿಲ್ಲ. ಆದರೆ ಅನಿವಾರ್ಯವಾಗಿ ನಾವು ಮತ್ತೊಂದು ಗದಗ ತಾಲೂಕಿನ ಸಿ ತಂಡವನ್ನು ಆಡುವಂಥವ್ರಿಗೆ ಕೂಡ ಅವಕಾಶ ಕೊಡಬೇಕನ್ನೋ ನಮ್ಮ ಉದ್ದೇಶ ಆಗಿತ್ತು. ಬಹುಶಃ ಇವತ್ತೇ ಫೈನಲ್ ಮುಗಿದೋಕಿತ್ತು ಒಂದು ಆಟ ಆಡಿಸಲಿಲ್ಲ ಅಂದರೆ. ಆದರೆ ನಮ್ಮ ನೌಕರು ಆಡಬೇಕು ಅನ್ನೋದು ನನ್ನ ಕಲ್ಪು. ಯಾವ ವ್ಯಕ್ತಿಯಲ್ಲಿ ಯಾವ ರೀತಿ ಪ್ರತಿಭೆ ಇದೆ ಅನ್ನೋಂಥದ್ದು ನಮಗೆ ಗೊತ್ತಾಗಬೇಕನ್ನುವಂಥ ಉದ್ದೇಶಕ್ಕಿಂತ ಇದು ಗದಗ ಜಿಲ್ಲೆಯಲ್ಲಿ ಪ್ರಪ್ರಥಮ, ಬಹುಶಃ ಇದು ಗದಗ ಜಿಲ್ಲೆ ಅಂತಲ್ಲ ರಾಜ್ಯದಲ್ಲೇ ಪ್ರಥಮ ಅನ್ನುವಂಥದ್ದು ಕೂಡ ಆಶ್ಚರ್ಯ ಪಡಲ್ಲ. ಯಾಕಂತಂದ್ರೆ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಕೂಡ ಲೆದರ್ ಬಾಲನ್ನು ಈ ಥರ ತಾಲೂಕು ವೈದ್ಯ ತಂಡದಲ್ಲಿ ಎಲ್ಲೂ ಕೂಡ ಆಡಿಸಲ್ಲ. ಆದರೆ ನಮ್ಮ ಉದ್ದೇಶ ಏನಂತಂದರೆ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷನಿದ್ದಾರೆ ಬಹಳಷ್ಟು ಕ್ರಿಯಾಶೀಲ ಮತ್ತು ನವಮನ್ವಂತರದ ಒಂದು ವಿಶೇಷತೆ ವ್ಯಕ್ತಿತ್ವ ಹೊಂದಿರತಕ್ಕಂಥ ನಮ್ಮ ಷಡಕ್ಷರ ಸರ್ ಅವರ ಮಾರ್ಗದರ್ಶನದಲ್ಲಿ, ಅವರೆಲ್ಲ ತಂಡದ ಮಾರ್ಗದರ್ಶನದಲ್ಲಿ ನಾವು ಜಿಲ್ಲೆಯಲ್ಲಿ ಸಂಪರ್ಕವನ್ನು ಮಾಡಿ ಎಲ್ಲರನ್ನ ಕೂಡಿಸಿ ಇವತ್ತು ಕ್ರೀಡೆ ಅಂದರೆ ಹೇಗೆ ಇರಬೇಕು ಅಂತಕ್ಕಂಥದ್ದು ಒಂದು ಕಲ್ಪನೆಯನ್ನು ಕೊಟ್ಟಿದ್ದೀವಿ ಸರ್. ಇದು ಕೇವಲ ಇವತ್ತು ನಾವು ಮಾಡಿದ್ದು ಜಸ್ಟ್ ಪ್ರಾರಂಭ ಸರ್. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಕ್ರೀಡಾಕೂಟಗಳಿಗೆ ಕೇವಲ ಇವತ್ತು ಕ್ರಿಕೆಟ್ ಅಷ್ಟೇ ನಾವು ಆದ್ಯತೆಯನ್ನು ಕೊಡೋಲ್ಲ. ಮೊನ್ನೆ ನಡೆದಂಥ ತಂಡಗಳು ನೀವು ನೋಡ್ತಾ ಇದ್ರೆ ಬಹುಶಃ ಆ ಒಂದು ಎಲ್ಲ ವಿಡಿಯೋ ಕ್ಲಿಪ್ಪಲ್ಲಿ ನಮ್ಮ ರೈಸ್ ಆಫ್ ಗದಗ ತಂಡ ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ಅವರು ಮತ್ತು ಅವ್ರ ತಂಡ ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ಅದನ್ನು ಪ್ರಚಾರಪಡಿಸ್ತು. ಆ ಆಡ್ತಕ್ಕಂಥದ್ದನ್ನು ನೋಡ್ತಾ ಇದ್ರೆ ನಮಗೆ ಖುಷಿ ಅನಿಸ್ತದೆ, ನಮ್ಮ ಕ್ರೀಡಾಕೂಟ ಈಗ ಆದ್ವಾ ಅನ್ನುವಂಥದ್ದು ನಮ್ಮ ನೌಕರಲ್ಲಿ ಭಾಳಷ್ಟು ಖುಷಿ ಬಂತು, ಭಾಳಷ್ಟು ಹೆಮ್ಮೆ ಬಂತು. ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಮ್ಮೆಲ್ಲ ಮಾಧ್ಯಮದವರು ಕೂಡ ಅದನ್ನು ಪ್ರಸ್ತುತಪಡಿಸಿದಿರಿ. ನಿಜವಾಗ್ಲೂ ಕೂಡ ಸರ್ ನಾನು ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಿರೋ ಪರವಾಗಿಲ್ಲ, ನನಗೆ ಖುಷಿ ಇದೆ. ಇವತ್ತು ನಮ್ಮ ನೌಕರರು ಭಾಗವಹಿಸಿಲ್ಲ ಅನ್ನೋದು ಮುಖ್ಯ ಅಲ್ಲ, ಅವರೆಲ್ಲರನ್ನ ರೀಚ್ ಆಗಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಕೇವಲ ಇವತ್ತು ನಾನು ತಲುಪಿದ್ದೀನಿ. ಮುಂದಿನ ದಿನಗಳು ಎಲ್ಲರ ಜೊತೆಗೂಡಿ ನಾವು ಒಳ್ಳೆ ರೀತಿಯಾಗಿರ್ತಕ್ಕಂಥ ಕ್ರೀಡಾತ್ಮಕ ಇರ್ಬೋದು, ಸಾಂಸ್ಕೃತಿಕ ಸ್ಪರ್ಧೆಗಳಿರ್ಬೋದು, ಅವೆಲ್ಲವುಗಳನ್ನು ತಮ್ಮ ಮಾರ್ಗದರ್ಶನದಲ್ಲಿ ಏನು ತಮ್ಮ ಎಲ್ಲರ ಜೊತೆಗೆ ಕಿರಿಯರಿರ್ತೀರಿ ಇರ್ತೀರಿ. ಒಂದು ವಿಶೇಷದಲ್ಲಿ ಬಹುಶಃ ಏನಂತಂದರೆ ಭಗವಂತ ಒಬ್ಬೊಬ್ಬರಲ್ಲಿ ಒಂದೊಂದು ಶಕ್ತಿಯನ್ನು ಕೊಟ್ಟಿರ್ತಾರಂತೆ. ಹಂಗೆಲ್ಲ ತಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ನಮ್ಮೆಲ್ಲ ನೌಕರರಲ್ಲಿ ಎಲ್ಲ ತಾಲೂಕು ಅಧ್ಯಕ್ಷರು ನಮ್ಮ ಜಿಲ್ಲಾ ಪದಾಧಿಕಾರಿಗಳ ಸಹಕಾರದೊಂದಿಗೆ ನಾವು ಮುಂದೆ ಅದ್ಭುತವಾಗಿರ್ತಕ್ಕಂಥದ್ದು ಬಹುಶಃ ನೋಡ್ರಿ ರಿಪಬ್ಲಿಕ್ ಕಪ್ ಅಂದರೆ ಮುಂದೆ ಜನವರಿ 26 ಇದೆ, ಅವತ್ತು ರಿಪಬ್ಲಿಕ್ ಡೇ ಅಂತೇಳಿ ನಾವೆಲ್ಲ ಈ ದೇಶದಲ್ಲಿ ಆಚರಣೆ ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ಯಾವ ನಮ್ಮ ನೌಕರರು ಅವತ್ತಿನ ದಿನ ಜಿಲ್ಲಾ ಉಸ್ತುವಾರಿ ಸಚಿವರ ಕೈಯಲ್ಲಿ ಈ ಕಪ್ ತಗೊಳ್ತಾ ಇದ್ರೆ ನಮ್ಮ ನೌಕರಿಗೆ ಖುಷಿ ಆಗುತ್ತೆ. ಬಹುಶಃ ಅಂಥ ಒಂದು ನನ್ನ ನೌಕರಲ್ಲಿ ವೇದಿಕೆ ಇದೆ ಅನ್ನೋದು ನಾನು ಅವತ್ತು ನೋಡಿ ನಾನು ಖುಷಿ ಪಡ್ತೀನಿ ಸರ್. ವೇದಿಕೆ ಮೇಲೆ ನಾನಿರೋದು ಮುಖ್ಯ ಅಲ್ಲ, ನನ್ನ ನೌಕರರು ಅನ್ನೋದು ನನ್ನ ಕಲ್ಪನೆ ಇದೆ ಸರ್. ಹಾಗಾಗಿ ಇವತ್ತಿನ ದಿನ ಈ ಒಂದು ಕ್ರೀಡಾಕೂಟ ಸರ್ ಭಾಳಷ್ಟು ಬಹುಶಃ ಅಂತಿದ್ರೆ ಯಾರಾದರೂ ನಮ್ಮ ಇವತ್ತಿನ ದಿನ ಭಾಳಷ್ಟು ಇನ್ನೊಂದು ವಿಶೇಷವಾಗಿ
ಇವತ್ತು ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಗೌರವಾನ್ವಿತ ನಮ್ಮ ಇಲ್ಲಿನ ಯುವ ನಾಯಕರು ಆಗಿರ್ತಕ್ಕಂಥ ಕೃಷ್ಣೇಗೌಡ ಜಿ ಪಾಟೀಲ್ ಸರ್ ಬಂದು ಭಾಳ ಅದ್ಭುತ ರೀತಿಯಾಗಿರ್ತಕ್ಕಂಥ ಚಾಲನೆಯನ್ನು ಕೊಟ್ಟು ಉದ್ಘಾಟನೆಯನ್ನು ಮಾಡಿ ಜೊತೆಗೆ ಎಲ್ಲರಿಗೆ ಉರಿದುಂಬಿಸೋ ರೀತಿಯೊಳಗೆ ನೀವು ಗದಗ ಜಿಲ್ಲೆಯಲ್ಲಿ ಪ್ರಥಮವಾಗಿ ಮಾಡ್ತಿದ್ರಿ. ಇಂಥ ಸಾಹಸ ಕೈ ಹಾಕಿದಿರಲ್ಲ, ನಿಜವಾಗ್ಲೂ ಕೂಡ ನಿಮ್ಗೆ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಪ್ರೋತ್ಸಾಹವನ್ನು ನೀಡಿ ಅವರು ಬಹುಶಃ ಎಲ್ಲ ಇದಕ್ಕೆ ವೀಕ್ಷಣೆಯನ್ನು ಮಾಡಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಭಾಳ ಅದ್ಭುತವಾಗಿರ್ತಕ್ಕಂಥ ಕ್ರೀಡಾಕೂಟ ಆಗಿದೆ. ಅವರು ಮತ್ತು ನಮ್ಮ ಸಿದ್ದು ಪಾಟೀಲ್ ಅವರಾಗಿರ್ಬೋದು, ಮತ್ತು ನಮ್ಮ ಜೊತೆಗೆ ಬೆನ್ನವರಾಗಿರ್ತಕ್ಕಂಥ ನಿಂತಿರ್ತಕ್ಕಂಥ ನಮ್ಮ ರವಿ ಗುಂಜೇಕರ್ ಸರ್, ನಿಕಟಪೂರ್ವ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಭಾಳಷ್ಟು ಇದನ್ನು ಮಾರ್ಗದರ್ಶನ ಮಾಡ್ತಾ ಪ್ರತಿ ಹಂತದಲ್ಲಿ ಯಾವುದೇ ತೊಂದರೆ ಆಗ್ಲಾರ್ದಂಗೆ, ಯಾರು ಕೂಡ ಇದು ಆಗ್ಲಾರ್ದಂಗೆ ಒಳ್ಳೆಯ ವಿಶ್ವಾಸದಿಂದ ಎಲ್ಲರ ಜೊತೆ ಒಡಗೂಡಿ ಯಾವುದೇ ರೀತಿ ತಂಟೆ ತಕಡರಾಗ್ಲಾರ್ದೇ ಯಾರಿಗೆ ನಾನು ಅದೃಷ್ಟ ಇವತ್ತು ನಾನು ಭಗವಂತನಲ್ಲಿ ಬೇಡ್ಕೊಂಡಿದ್ದೆ. ನಮ್ಮ ನೌಕರು ಮೊದಲದಾಗಿ ಆಡ್ತಾ ಇದ್ದಾರೆ, ಯಾರಿಗೂ ಕೂಡ ಯಾವುದೇ ರೀತಿ ಇರ್ತಕ್ಕಂಥ ಗಾಯ ಆಗಬಾರ್ದಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ಆ ನಿಟ್ಟಿನಲ್ಲಿ ಭಗವಂತ ಇವತ್ತು ನಮ್ಮ ನೌಕರಿಗೆ ಯಾರಿಗೆ ರೀತಿ ಇರ್ತಕ್ಕಂಥ ಗಾಯ ಆಗಿರಲಿ, ಯಾವುದೇ ಪೆಟ್ಟಾಗಲಿ ಆಗ್ಲಾರ್ದೇ ಅದ್ಭುತವಾಗಿರ್ತಕ್ಕಂಥ ಕ್ರಿಕೆಟನ್ನು ಅದು ಲೆದರ್ ಬಾಲ್ ಆಡಿದ್ದಾರೆ ಅಂತಂದರೆ ಅದಕ್ಕೆ ನಾನು ನಿಜವಾಗ್ಲೂ ಕೂಡ ಭಗವಂತನೇ ಪ್ರಾರ್ಥನೆ ಸಲ್ಲಿಸ ತಮಗೆಲ್ಲರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ಇಲ್ಲಿ ಎರಡು ಕೊರಗು ಕೇಳಿ ಬಂತು. ಒಂದು, ಮಹಿಳಾ ಕ್ರೀಡಾಕೂಟ ಮಾಡಿಲ್ಲ, ಇನ್ನೊಂದು ಸ್ವದೇಶಿ ಆಟಕ್ಕೆ ತಾವು ಮಾನ್ಯತೆ ಕೊಟ್ಟಿಲ್ಲ. ಸರ್, ನಿಜವಾಗ್ಲೂ ಕೂಡ ಮಹಿಳೆ ಕ್ರೀಡಾಕೂಟದಲ್ಲಿ ನಮ್ಮ ನೌಕರ ಸಂಘದಲ್ಲಿ ಕ್ರಿಕೆಟ್ ಅಂತಕ್ಕಂಥದ್ದು ಲಿಸ್ಟಲ್ಲಿ ಇಲ್ಲ ಸರ್. ಹಾಗಾಗಿ ನಾವು ಅದನ್ನ ಕ್ರಿಕೆಟ್ ಅಂತಲ್ಲ, ಒಟ್ಟು ಸ್ವದೇಶಿ ಆಟಕ್ಕೆ ನಮ್ಮನ್ನು ಬಳಸ್ಕೋಬೋದಿತ್ತು. ಒಂದು ಸರ್ ಏನಂದ್ರೆ, ಮೊನ್ನೆ ನಡೆದಂಥ ಆಟಗಳಲ್ಲಿ ಎಲ್ಲ ಮಹಿಳೆಯರು ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ನಮ್ಮ ಪುರುಷ ನೌಕರರಿಗಿಂತ ಅದನ್ನ ಬೇಕಾದ್ರೆ ಹೆಚ್ಚಿನ ರೀತಿಯಲ್ಲಿ ನೋಂದಣಿ ಮಾಡ್ಕೊಂಡವ್ರು ಅವರೇ ಹೆಚ್ಚು ಆಡಿರ್ತಕ್ಕಂಥ ಎಲ್ಲ ತಂಡಗಳಲ್ಲಿ ಬಹಳಷ್ಟು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ರೀತಿಯೊಳಗೆ ಆಟವಾಡನೆ ಗೆದ್ದನ್ನು ತೋರಿಸಿದ್ದಾರೆ. ಅದು ನಿಜವಾಗಲೂ ಕೂಡ ಅದು ಏನಂತಂದ್ರೆ ಸರ್, ಬಹುಶಃ ಯಾರಾದರೂ ಒಬ್ರಿಬ್ರು ಸಹಜವಾಗಿ ನೋಡ್ದಿರ್ತಕ್ಕಂಥವ್ರು ಆಶಾ ತಾವು ಹೇಳಿರ್ಬೋದು. ಆದರೆ ದಯಮಾಡಿ ಮುಂದಿನ ದಿನಮಾನಗಳು ಕೂಡ ಇನ್ನೂ ಹೆಚ್ಚಾಗಿ ನಮ್ಮ ಮಹಿಳಾ ನೌಕರು ಭಾಗವಹಿಸುವಂಥ ರೀತಿಯಲ್ಲಿ ನಾವು ಪ್ರಯತ್ನವನ್ನು ಮಾಡ್ತೀವಿ ಸರ್. ಸ್ವದೇಶಿ ಆಟ ಸರ್, ಸ್ವದೇಶಿ ಆಟಕ್ಕೂ ಕೂಡ ನಾವು ಭಾಳಷ್ಟು ಹೆಚ್ಚು ಮಹತ್ವ ಕೊಟ್ಟಿದ್ದೀವಿ. ಏನು ಸ್ವದೇಶ ಅಂತಕ್ಕಂಥದಕ್ಕಿಂತ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ಮತ್ತು ಕರ್ನಾಟಕ ಸರ್ಕಾರ ಹಾಗೂ ಯೋಜನಾ ಕ್ರೀಡಾ ಇಲಾಖೆ ಏನು ನಿರ್ದೇಶನ ಇದೆ ಆ ಕ್ರೀಡಾಕೂಟಗಳನ್ನು ನಾವು ಇವತ್ತು ನಡೆಸಿದ್ದೀವಿ ಸರ್. ಮುಂಬರುವಂಥ ದಿನಮಾನಗಳಲ್ಲಿ ತಾವು ಹೇಳಿದಾಗೆ ನಮ್ಮ ರಾಜ್ಯ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ವತಿಯಿಂದ ಏನು ನಮ್ಮ ದೇಶೀಯ ಅಂದರೆ ಸ್ವದೇಶ ಏನು ಆಟಗಳಿದ್ದಾವೆ ಅಂಥವುಗಳನ್ನು ಖಂಡಿತವಾಗಿ ಕೂಡ ಮುಂದಿನ ದಿನಮಾನಗಳಲ್ಲಿ ನಾವು ಮಾಡ್ತೀವಿ ಸರ್. ಅದಕ್ಕೂ ಕೂಡ ಆದ್ಯತೆಯನ್ನು ಕೊಟ್ಟು ಯಾಕಂದರೆ ನಾವೆಲ್ಲ ಏನಂತಂದರೆ ಒಂದು ಸರಿ ಸಂದರ್ಭದಾಗ ನಮ್ಮ ದೇಶ ವಿಷಯ ಬಂದಾಗ ನಾವು ಸ್ವಾಭಿಮಾನಗಳಾಗಬೇಕು, ಬೇರೆ ಅನ್ಯ ದೇಶಗಳು ಬಂದಾಗ ನಾವು ಪ್ರೀತಿಯನ್ನು ತೋರಿಸ್ಬೇಕು. ಯಾಕಂತಂದ್ರೆ ನಾವು ಇವತ್ತು ವಿಶ್ವಮಾನರಾಗಬೇಕಾಗಿದೆ. ಮೊನ್ನೆ ತಾನೇ ನಾವು ಕುವೆಂಪು ಅವರ ಜಯಂತಿಯನ್ನು ಮಾಡಿದ್ವಿ. ಅವ್ರ ಜಯಂತಿಯನ್ನು ನಾವು ಏನು ಮಾಡ್ತೀವಿ ಅಂತಂದರೆ ವಿಶ್ವ ಮಾನವ ದಿನಾಚರಣೆಯನ್ನು ಮಾಡ್ತೀವಿ. ಹಾಗಾಗಿ ನಾವು ವಿಶ್ವವನ್ನು ಕಲ್ಪನೆ ಇಟ್ಕೊಂಡಾಗ ಇವತ್ತು ಎಷ್ಟು ನಾವು ಮುಂದೆ ಹೋಗ್ತಾ ಇದ್ದೀವಿ ಅಷ್ಟು ಇಡೀ ವಿಶ್ವ ಸಣ್ಣದಾಗ್ತಾ ಇದೆ. ನಾವು ದೊಡ್ಡವರಾಗ್ತೀವಿ, ಮಾನವರು ದೊಡ್ಡವರಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮುಂದುವರುವಂಥ ದಿನಮಾನಗಳಲ್ಲಿ ಒಂದು ದೇಶೀಯ ಮತ್ತು ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಕೂಟ ಎಲ್ಲವುಗಳನ್ನು ಕೂಡ ನಾವು ನಮ್ಮ ಕೈಲಿ ಸಾಧ್ಯದಷ್ಟು ಮಟ್ಟಿಗೆ ನಮ್ಮೆಲ್ಲರ ನೌಕರರ ಪ್ರೀತಿ ವಿಶ್ವಾಸದಿಂದ ಮತ್ತು ತಮ್ಮೆಲ್ಲರ ಮಾರ್ಗದರ್ಶನದಿಂದ ನಾವು ಖಂಡಿತ ಮಾಡ್ತೀವಿ ಸರ್. ಫೈನಲ್ ಯಾವಾಗಿದೆ ಈಗ ಸರ್? ಅಂತಿಮವಾಗಿ ಫೈನಲ್ ಆಗಿ ನಾವು ಬಹುಶಃ ನಾಳೆನ ಮಾಡಬೇಕಾಗಿತ್ತು. ಅದು ಒಟ್ಟು ಜನವರಿ 26 ಒಂದು ದಿನಾಂಕವನ್ನು ನಮ್ಮ ತಾಲೂಕು ಅಧ್ಯಕ್ಷ, ಯಾಕಂದ್ರೆ ನನ್ನ ತಾಲೂಕು ಅಧ್ಯಕ್ಷ ಜೊತೆಗೆ ಸಂಪರ್ಕವನ್ನು ಮಾಡಬೇಕು, 2 ತಾಲೂಕು ಅಧ್ಯಕ್ಷ ಜೊತೆ ಸಂಪರ್ಕ ಮಾಡಬೇಕು. ಅವ್ರ ಜೊತೆ ಚರ್ಚೆ ಮಾಡಿ ನಾವು ರಾತ್ರಿ ಬಹುಶಃ ಇವತ್ತು ಸಂಜೆ ಚರ್ಚೆಯನ್ನು ಮಾಡಿ ಬಹುಶಃ ನಾಳೆ ಮಾಡ್ತೀವಿ. ಇಲ್ಲ ಅಂತಂದ್ರೆ ಮುಂದಿನ ವಾರದಲ್ಲಿ ಒಟ್ಟು ಜನವರಿ 26 ಅಂತಿಮ ಪಂದ್ಯವನ್ನು ಆಡಿಸ್ತೀವಿ ಸರ್. ನಿಮ್ಮ ಕೊನೆಯ ಮಾತು ಸರ್ಕಾರಿ ನೌಕರರಿಗೆ. ನಮ್ಮ ಸರ್ಕಾರಿ ನೌಕರು ಸರ್, ಪ್ರತಿಯೊಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ. ಯಾಕೆಂದರೆ ಭಗವಂತ ನಿಮಗೆ ಇದೊಂದು ಅವಕಾಶ ಕೊಟ್ಟಿದ್ದಾನೆ. ನಿಮಗೆ ಅದು ವಿಶೇಷವಾಗಿ ಒಬ್ಬ ಸರ್ಕಾರಿ ನೌಕರ ಅಂತಂದರೆ 1,00,000 ಜನಸಾಮಾನ್ಯರಿಗೆ ಸಮಾನ. ಯಾಕಂದರೆ ಬಹುಶಃ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ಗೊತ್ತಿದೆ, 6 ಕೋಟಿ ಜನಸಂಖ್ಯೆ ಇದ್ದರೆ 6 ಲಕ್ಷ ನಮ್ಮ ಸರ್ಕಾರಿ ನೌಕರರು ಇದ್ದಾರೆ ಸರ್. ಹಾಗಾಗಿ 1,00,000ಕ್ಕೆ ಒಬ್ಬರಿದ್ದಂತೆ. ಹಾಗಾಗಿ ತಾವೆಲ್ಲರೂ ಕೂಡ ನಿಮ್ಮ ಪ್ರತಿಭೆಯನ್ನು ಎಲ್ಲ ತೋರಿಸ್ರಿ. ಅದು ಮುಖಾಂತರವಾಗಿ ನೀವು ಮಾಡ್ತಕ್ಕಂಥ ಪ್ರತಿಭೆ ಹೊರಗೆ ಹಾಕೋದ್ರಿಂದ ನಿಮ್ಮ ಮಕ್ಕಳಲ್ಲಿ ನಮ್ಮ ತಂದೆಲಿಂದ ಒಂದು ಪ್ರತಿಭೆ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ಆ ಮಗು ಕೂಡ ಆ ಒಂದು ಕ್ರೀಡೆಯಲ್ಲಿ ಹೆಚ್ಚಿನ ರೀತಿಯಾಗಿ ಭಾಗವಹಿಸ್ಬೋದು ಅನ್ನೋಂಥದ್ದು ನಮ್ಮ ಉದ್ದೇಶ ಇದೆ. ಹಾಗಾಗಿ ನಾನು ನಮ್ಮ ನೌಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನೀವು ಗೆಲುವಿಸೋದು ಮುಖ್ಯ ಅಲ್ಲ, ಭಾಗವಹಿಸೋದು ಮುಖ್ಯ ಅಂತೇಳಿ ನಮ್ಮೆಲ್ಲ ನೌಕರರಲ್ಲಿ ಕ್ರೀಡೆ ಇರಲಿ, ಅದು ಸಾಂಸ್ಕೃತಿಕ ಇರಲಿ, ಯಾವುದೇ ಇರಲಿ, ಸ್ಪರ್ಧೆ ಅಂದ ತಕ್ಷಣವೇ ತಾವೆಲ್ಲರೂ ಭಾಗವಹಿಸ್ರಿ ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ ಸರ್. ಇದಿಷ್ಟು ಈ ಕ್ರೀಡೆ ಬಗ್ಗೆ ನಮ್ಮ ಹಿರಿಯ ಪತ್ರಕರ್ತರು ಏನು ಹೇಳ್ತಾರೆ ಕೇಳೋಣ. ಎಚ್.ಎಂ. ಶರೀಫ್ನವ್ರು ನಮ್ಮ ಜೊತೆಗಿದ್ದಾರೆ. ಕ್ರೀಡೆ ಬಗ್ಗೆ ತಾವು ಬೆಳಗಿಂದ ನೋಡಿದ್ರಿ, ಏನು ಅನಿಸ್ತಿದೆ?
ಇದೊಂದು ಈ ರಾಜ್ಯ ಸರ್ಕಾರಿ ನೌಕರ ಸಂಘ ಗದಗ ಜಿಲ್ಲಾ ಘಟಕದವ್ರು ಏನು ಇವತ್ತು ರಿಪಬ್ಲಿಕ್ ಡೇ ಕಪ್ ಅಂತಕ್ಕಂಥ ಒಂದು ಪಂದ್ಯಾಟವನ್ನು ಕ್ರಿಕೆಟನ್ನು ಹಮ್ಮಿಕೊಂಡಿದ್ದಾರೆ. ಅದು ನಿಜಕ್ಕೂ ಒಂದು ಒಳ್ಳೆಯ ಬೆಳವಣಿಗೆ. ಎಲ್ಲರನ್ನೂ ಒಳಗೊಂಡಂಥ ಗದಗ ಜಿಲ್ಲೆಯ ಎಲ್ಲ ನೌಕರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗುವಂಥ ಕೆಲಸ ನಮ್ಮ ಜಿಲ್ಲಾಧ್ಯಕ್ಷರು ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದು ಮೆಚ್ಚುವಂಥದ್ದು. ಬಹುತೇಕ ಈ ಸರ್ಕಾರಿ ನೌಕರಲ್ಲಿ ಜಿಡ್ಡುಗಟ್ಟಿದಂಥ ವಾತಾವರಣ, ಆಫೀಸು ಮತ್ತು ಆ ಕಾರ್ಯ ಒತ್ತಡದಿಂದ ಮೀರಿ ಈ ಒಂದು ಕಾರ್ಯಚಟುವಟಿಕೆಯಲ್ಲಿ ಕ್ರೀಡಾ ಚಟುವಟಿಕೆಯಲ್ಲಿ ತೊಡಗಿದಾಗ ಅವರು ಇನ್ನಷ್ಟು ಪರಸ್ಪರ ಬೆರೆಯುವಂಥದ್ದು, ಸಮರ್ಧಿತವಂಥ ವಾತಾವರಣ ನಿರ್ಮಾಣ ಆಗುತ್ತೆ ಇಂಥ ಕ್ರೀಡಾಕೂಟದಿಂದ. ಆ ಕಾರಣಕ್ಕಾಗಿ ಇದೊಂದು ಒಳ್ಳೆಯ ಬೆಳವಣಿಗೆ. ಇದು ನಮಗೆ ಮಾದರಿಯಾಗುವಂಥ ಒಂದು ಚಟುವಟಿಕೆ ಅಂತ ಹೇಳ್ಬೋದು.